ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಕಳೆದ 1.5 ವರ್ಷದಿಂದ ಪ್ರಜ್ವಲ್ ರೇವಣ್ಣ ಕೇಸ್ ಸಾಕಷ್ಟು ವಾದ ವಿವಾದವನ್ನ ಹುಟ್ಟಾಕಿತ್ತು. ಅದೇ ರೀತಿಯಾಗಿ ಎಸ್ಐಟಿ ತನಿಖೆ ವೇಳೆ ಇದೀಗ ಸ್ಫೋಟಕವಾದಂತಹ ಮಾಹಿತಿ ಒಂದು ಹೊರಬಿದ್ದಿದೆ. ಈ ಪ್ರಕರಣದಲ್ಲಿ ಸರಿಸುಮಾರು 52 ಮಂದಿ ಹೆಸರು ಉಲ್ಲೇಖ ಮಾಡಲಾಗಿತ್ತು. ಇನ್ನು 52 ಮಂದಿಯಲ್ಲಿ ಇದೀಗ 39 ಮಂದಿ ಆರೋಪ ಇದೀಗ ಸಾಬೀತಾಗಿದೆ. ಇನ್ನು ಈ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಹೆಸರು ಇಲ್ವೇ ಇಲ್ಲ. ಹೌದು, 2024 ಏಪ್ರಿಲ್ ತಿಂಗಳಲ್ಲಿ ಲೋಕಸಭಾ ಚುನಾವಣಾ ಆರಂಭವಾಗಿದ್ದಂತೆ ಹಾಸನ ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ವೈರಲ್ ಆಗಿದ್ವು. ಹಲವಾರು ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯವನ್ನ ಚಿತ್ರಿಸಿರುವಂತಹ 2900ಕ್ಕೂ ಹೆಚ್ಚು ವಿಡಿಯೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಹ ವೈರಲ್ ಆಗಿತ್ತು ಆ ಕ್ಷಣದಲ್ಲಿ. ಇನ್ನು ಇದೀಗ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದಲ್ಲಿ ಮಹತ್ವವಾದಂತಹ ಬೆಳವಣಿಗೆ ನಡೆದಿದೆ. ಪೆನ್ ಡ್ರೈವ್ ಹಂಚಿಕೆ ಸಂಬಂಧ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಿದೆ. ಅದೇ ರೀತಿಯಾಗಿ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಹಾಸನ ಸಿವಿಲ್ ಕೋರ್ಟ್ಗೆ ಎಸ್ಐಟಿ 13,712 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿತ್ತು. ಒಟ್ಟು 39 ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಸಿತ್ತು. ಅಚ್ಚರಿ ಅಂದ್ರೆ ಈ ಕೇಸಲ್ಲಿ ಎಲ್ಲೂ ಸಹ ಪ್ರಜ್ವಲ್ ರೇವಣ್ಣ ಹೆಸರು ಇಲ್ವೇ ಇಲ್ಲ. ಹೌದು, 2024 ಲೋಕಸಭಾ ಚುನಾವಣೆ ವೇಳೆ ಜೆಡಿಎಸ್ ಏಜೆಂಟ್ ಆಗಿದ್ದಂತಹ ವಕೀಲ ಪೂರ್ಣಚಂದ್ರ ನೀಡಿದಂತಹ ದೂರಿನ ಆಧಾರದ ಮೇಲೆ ಈ ತನಿಖೆ ಆರಂಭವಾಗಿತ್ತು. ಅಶ್ಲೀಲ ವಿಡಿಯೋ ಹಂಚಲು ಆರೋಪಿಗಳು 70 ಪೆನ್ ಡ್ರೈವ್ ಅನ್ನ ಖರೀದಿಸಿದ್ರು ಎನ್ನಲಾಗ್ತಾ ಇದೆ. ಅಲ್ಲದೆ ಹಾಸನದಲ್ಲಿ 70 ಪೆನ್ ಡ್ರೈವ್ ಖರೀದಿ ಮಾಡಿರುವಂತಹ ವಿಚಾರ ಕೂಡ ಒಂದ್ ಕಡೆ ತನಿಖೆಯಿಂದ ಬಯಲಾಗಿತ್ತು. ಇನ್ನು ಎಸ್ಐಟಿ ತನಿಖೆ ವೇಳೆ ಸ್ಫೋಟಕ ಮಾಹಿತಿಗಳು ಹೊರಬಂದಿವೆ. ಪ್ರಕರಣದಲ್ಲಿ 52 ಮಂದಿ ಹೆಸರು ಉಲ್ಲೇಖ ಮಾಡಲಾಗಿತ್ತು. ಅದೇ ರೀತಿಯಾಗಿ 52 ಮಂದಿಯಲ್ಲಿ ಇದೀಗ 39 ಮಂದಿ ಆರೋಪ ಸಾಬೀತಾಗಿದೆ. 277 ಸಾಕ್ಷಿಗಳ ಹೇಳಿಕೆಯನ್ನ ಇದೀಗ ಎಸ್ಐಟಿ ದಾಖಲಿಸಿಕೊಂಡಿದೆ. ತಾಂತ್ರಿಕ ವರದಿ ಹಾಗೂ ಎಫ್ಎಸ್ಎಲ್ ಸಾಕ್ಷಿ ಆಧರಿಸಿ ದೋಷಾರೋಪ ಪಟ್ಟಿಯನ್ನ ಇದೀಗ ಸಲ್ಲಿಕೆ ಮಾಡಲಾಗಿತ್ತು. ಆದ್ರೆ ವಿಡಿಯೋ ವೈರಲ್ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಹೆಸರನ್ನ ಇದೀಗ ಕೈ ಬಿಡಲಾಗಿರುವಂತದ್ದು. ಈ ಪ್ರಕರಣದಲ್ಲಿ ಪ್ರಜ್ವಲ್ ಹೆಸರು ಉಲ್ಲೇಖವಾದರೂ ಚಾರ್ಜ್ ಶೀಟ್ ನಲ್ಲಿ ಮಾತ್ರ ಯಾಕೆ ಸೇರಿಸಿಲ್ಲ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡಿರುವಂತದ್ದು. ಇನ್ನು ವಿಡಿಯೋ ವೈರಲ್ ಹಿಂದೆ ಯಾರ್ಯಾರಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ನೋಡೋದಾದ್ರೆ A1 ನವೀನ್, A2 ಪ್ರಜ್ವಲ್ ಅವರ ಕಾರ್ ಚಾಲಕರಾಗಿರುವಂತಹ ಕಾರ್ತಿಕೇಯನ್, A3 ಚೇತನ್ BS, A4 ಚೇತನ್, A5 ಲಿಖಿತ್ ಗೌಡ, A6 ದೇವರಾಜ್ ಗೌಡ, A7 ಗಿರೀಶ್, A8 ಯೋಗೀಶ್, A9 ನಿಶಾಂತ್, A10 ಹರೀಶ್, A11 ಸುಮಂತ್, A12 ಕೃಷ್ಣಗೌಡ, A13 ಕಿರಣ್, A14 ಶರತ್, A15 ತೇಜಸ್, A16 ಗಗನ್ ಕುಮಾರ್, A17 ರೇವಂತ್, A18 ಶಿವಪ್ರಸಾದ್, A19 ನಾಗೇಂದ್ರ ಜೈನ್, A20 ವಸಂತ್ ಕುಮಾರ್, A21 ಸಮೀರ್ ಅಹಮದ್, A22 ಬಾಲಸುಬ್ರಹ್ಮಣ್ಯ, A23 ಚಿರಾಂತ್, A24 ದೇವರಾಜ್, A25 ಜಯಸೂರ್ಯ, A26 ಚಂದ್ರಶೇಖರ್, A27 ಕುಮಾರ್, A28 ದಿನೇಶ್ KK, A29 ನವೀನ್ ಕುಮಾರ್, A30 ಪ್ರಶಾಂತ್ BS, A31 ಅನಿಲ್ HV, A32 ಹರ್ಷವರ್ಧನ್ HM, A33 ಅಕ್ಷಯ್ ಕುಮಾರ್, A34 ಪ್ರವೀಣ್ ಕುಮಾರ್, A35 ಹರೀಶ್, A36 ಶಶಾಂಕ್, A37 ಭರತ್, A38 ಚೇತನ್ ಕುಮಾರ್, A39 ಸೋಮಶೇಖರ್ KK ವಿರುದ್ಧ ಇದೀಗ ದೋಷಾರೋಪ ಮಾಡಲಾಗಿರುವಂತದ್ದು. ಆದ್ರೆ ಈ ಚಾರ್ಜ್ ಶೀಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಹೆಸರು ಇಲ್ಲ ಎಂಬುದು ಇಲ್ಲಿ ಒಂದ್ ಕಡೆ ಪ್ರಶ್ನೆಯನ್ನ ಹುಟ್ಟಾಗ್ತಾ ಇದೆ. ಸಾಕಷ್ಟು ವಾದ ವಿವಾದಗಳು ನಡೆದ ಮೇಲೆ ಇದೀಗ ಚಾರ್ಜ್ ಶೀಟ್ ನಲ್ಲಿ ಯಾಕೆ ಪ್ರಜ್ವಲ್ ರೇವಣ್ಣ ಹೆಸರು ಇಲ್ಲ ಎನ್ನುವಂತಹ ವಾದಗಳು, ಪ್ರಶ್ನೆಗಳು ಇದೀಗ ಮತ್ತೆ ಮುಗಿಲೆದ್ದಿರುವಂತದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.